ತಂದೆಯ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಮೇಘಶ್ರೀ. ನಾನು ಹುಡುಗಿಯ ತಾಯಿ ಪಾತ್ರ ಶಾರದಾ ಅಂತ. ನನ್ನ ಹೆಸರು ಮೇಘ. ನಾನು ಹುಡುಗಿಯ ಪಾತ್ರ. ನಾನು ಈ ನಾಟಕದಲ್ಲಿ ಹುಡುಗಿಯ ಅಣ್ಣನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಪ್ರಶಾಂತ. ನನ್ನ ಪಾತ್ರ ಬಂದ್ಬಿಟ್ಟು ಹುಡುಗನ ತಂದೆ, ಅದರಲ್ಲಿ ಸಂಗಪ್ಪ ಅಂತಂದು. ನನ್ನ ಹೆಸರು ಮಣಿಕಂಠ. ಈ ಪಾತ್ರದಲ್ಲಿ ಮದುಮಗ. ನನ್ನ ಹೆಸರು ದೀಪಾ. ಈ ಪಾತ್ರದಲ್ಲಿ ಮಂಜಮ್ಮನ ಪಾತ್ರ ಮಾಡ್ತೇನೆ, ಹುಡುಗನ ತಾಯಿ. ನನ್ನ ಹೆಸರು ಭವಾನಿ. ನಾನು ಇದು ಹುಡುಗಿಯ ಗೆಳತಿಯ ಪಾತ್ರ. ನನ್ನ ಹೆಸರು ನೇತ್ರಾವತಿ. ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ 1 ಪಾತ್ರ ನಿರ್ವಹಿಸ್ತಿದ್ದೆ. ನನ್ನ ಹೆಸರು ನೀಲಮ್ಮ. ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ 2. ಸರ್, ಅಲ್ಲೇ ಒಳಗಿನ ಕೆಲಸ ಮಾಡ್ತಾ ಇದೆಯಾ ಬಾಯ್ಲಿ? ಏನಿಲ್ರಿ, ಅಡಿಗೆ ಮಾಡತಂಕ ಒಳಗಿದ್ದೆ. ಕರ್ತಿದ್ದೇನ್ರಿ? ಅದೇ ಮಗಳು ಮದುವೆ ಮಾಡ್ಬೇಕು. ಚಳಕೇರಿ ಊರೊಬ್ರು ಚಲೋ ಅದಾರಂತ. ಮಗಳನ್ನ ಒಂದ್ಸಲ ಕೇಳಿ ನೋಡು. ಕಡೀರಿ ಕೇಳ್ತೀನಿ. ಸಾವಿತ್ರಿ, ಮಗಳೇ ಸಾವಿತ್ರಿ, ಬಾಯಿಲಿ ಏನ್ ಮಾಡಕತ್ತಿ ಒಳಗೆ? ಆವ ಏನ್ ಕರ್ತಿದ್ದು? ನೋಡವ ಸಾವಿತ್ರಿ, ನಮಗೂ ವಯಸ್ಸಾಗ್ತಾ ಬಂತು. ಇನ್ನು ನಿನ್ನಿಗೂ ಅಣ್ಣ ಇದ್ದಾನೆ. ಅಣ್ಣನ ಬೇರೆ ಮದ್ವೆ ಮಾಡ್ಬೇಕು. ಅದಕ್ಕೆ ಚಳಕೆರೆಯಿಂದ ಒಂದು ಒಳ್ಳೆ ಸಂಬಂಧ ಬಂದೈತಂತಿ ನಾವು ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ನಿಮ್ ಮದ್ವೆ ಹೂ ಅಂದ್ರು ಮಗಳ. ಯಾಕವ್ವ, ನನಗೆ 12 ವಯಸ್ಸಿಗೆ ಬ್ಯಾಸರ ಆಗ್ಬಿಟ್ಟೇನು? ಅಲ್ಲವ, ಈಗಂತದ್ ಏನ್ ಕಡಿಮೆ ಆಗೈತಿ ಅಂತ ಸಾಕಷ್ಟು ಜಮೀನ್ ಐತಿ, ಉದ್ಯೋಗ ಐತಿ. ನಾನು ಶಾಲೆ ಕಲ್ತ ನೌಕರಿ ಹಿಡಿಬೇಕು ಅಂತ ಬಹಳ ಕನಸು ಕಟ್ಟಿನವ್ವ. ದಯವಿಟ್ಟು ನನ್ನ ಈ ಕನಸನ್ನ ನುಚ್ಚು ಮಾಡ್ಬೇಡ ಕಣವ. ನೋಡೋಣ ಬಾರವ್ವ, ನಿಮ್ಮ ಅಪ್ಪನ ಜೋಡಿ ಮಾತಾಡಿ ಏನಾಗುತ್ತೆ ನೋಡೋಣ. ನೋಡ ಮಗಳ ಸಾವಿತ್ರಿ, ಮುಂದೆ ವರ್ಣಿ ಹೇಳಿ ನಿನಗ ಸಾಲಿ ಕಲ್ಸತ್ತಂತ ಹೇಳ್ತೀನಿ. ಈಗ ಸುಮ್ಮನೆ ಮದುವೆಗೆ ಒಪ್ಕೊಂಡ್ರವ. ಅಲ್ಲಪ್ಪ, ನನ್ಗೆ ಗಂಡ ಅಂದ್ರೆ ಗೊತ್ತಿಲ್ಲ, ಸಂಸಾರ ಅಂದ್ರೆ ಗೊತ್ತಿಲ್ಲ. ನೀನು ಇನ್ನೂ ಲಗ್ನ ಮಾಡ್ಕೊಟ್ರವ ನನ್ನ ಶಾಲೆ ಕಳಿಸ್ತಾನ ಇಲ್ಲೋ ಯಾರಿಗ್ ಗೊತ್ತು? ಸಾವಿತ್ರಿ, ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ. ಹೆಣ್ಣ ಹುಟ್ಟಿದ್ಮೇಲೆ ಎಷ್ಟ್ ಕಲಿತ್ರು ಏನಂತೆ? ನೀನ್ ಎಷ್ಟ್ ಕಲಿತ್ರು ಬೊಗಣ ಕೈ ಹಾಕ ತಪ್ಪದಿಲ್ಲ. ನೀ ಸುಮ್ನೆ ಮದ್ವೆ ಹೂ ಅಂದ್ಬಿಡು ಅಷ್ಟೇ. ಅಪ್ಪ, ನೀನಾದ್ರೂ ಅವಾಗ ಹೇಳಪ್ಪ, ನನ್ಗೆ ಈ ಮದ್ವೆ ಬೇಡ ಅಪ್ಪ. ಏ, ಆ ಹುಡುಗಿ ಯಾಕೆ ಜೋರ್ ಮಾಡ್ತಿದ್ದಿ? ಆ ಹುಡುಗಿ ಏನ್ ಅರ್ಥ ಆಗದಲ್ಲ. ನಾವು ಆಗ್ತಿದ್ದಿ ಹೇಳ್ಬೇಕು. ನೀವ್ ತಂದಿನ ಮಗಳು ಏನಾದ್ರು ಮಾಡ್ಕೊಂಡು ನಾವು ಒಳಗೆ ಹೋಗ್ತೀವಿ. ನೋಡವ ಸಾವಿತ್ರಿ, ನಮಗೆ ಮುಂದ ಈಗ ವಯಸ್ಸಾಗ್ತಾ ಬಂತು. ಅದಕ್ಕೆ ಮತ್ತೆ ನಿಮ್ಮ ಅಣ್ಣಂದು ಮದುವೆ ಮಾಡ್ಬೇಕಲ್ಲ, ಅದಕ್ಕೆ ಸುಮ್ಮನೆ ಮದುವೆ ಒಪ್ಕೊಂಡ್ಬಿಡವ. ಹಾ, ಮದ್ವಿ ಮಾಡ್ತಾರಂತ ಮದ್ವಿ. ಸರ ಆರಿ ಕರೆದ್ರಲ್ಲ, ಅದೇ ಬೀಗಿಗೆ ಫೋನ್ ಹಚ್ಚುನು. ಹಚ್ಚೋನ್ರಿ. ಹಲೋ ರೀ ಬೀಗ್ರ. ಹಲೋ ರೀ ಮಾವರ, ಆರಾಮದಿರಿ? ಆರಾಮಿದ್ದೀರಿ, ನೀವು ಆರಾಮಿದ್ದೀರಿ? ಹಾ, ನಾವು ಆರಾಮದಿವ್ರಿ. ಮಳೆ ಹೆಂಗೈತ್ರಿ ಅಲ್ಲಿ? ಈ ಕಡೆ ಚಲೋ ಐತ್ರಿ ಮಳೆ. ನಿಮ್ ಕಡೆ ರೀ ಮಾವರ? ಇಲ್ಲಿ ಮಳೆನ ಇಲ್ದಂಗ ಆಗ್ಬಿಟ್ಟೈತ್ರಿ. ಹಾ, ಅದ ಮತ್ತೆ ಮಗಳು ಮದುವೆಗೆ ಒಪ್ಕೊಂಡಿದ್ಲು. ಇರಿ ಮಾವರ, ನಮ್ಮ ಅಪ್ಪಾಜಿ ಕೈ ಕೊಡ್ತೀನಿ. ಹಾ, ಕೊಡ್ರಿ. ಯಾರ ಮಗ? ಬೀಗ್ರನ? ಹಲೋ ಬೀಗ್ರ. ಹಲೋ ರೀ ಮಾವರ, ಆರಾಮದಿರಿ? ಹಲೋ 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 ಬೀಗ್ರ, ಏನ್ರಿ ಆರಾಮದ್ರಿ? ಹಾ, ಆರಾಮದಿವ್ರಿ. ನೀವ್ ಆರಾಮದಿರಿ? ಏ, ನಾವು ಚಲೋ ಅದೇವಿ ನೋಡ್ರಿ. ಏನ್ ಮಾಡಕತ್ತೀರಿ? ಏನಿಲ್ರಿ, ಈಗ ಕೆಲ್ಸಕ್ಕೆ ಹೋಗಿ ಈಗ ದಗಸ್ ಮೇಲೆ ಬಂದು ಕುಂತೀನಿ ನೋಡ್ರಿ. ಹೌದ್ರಿ? ನೋಡ್ರಿ, ಮತ್ತೆ ಮಗಳು ಮದುವೆಗೆ ಒಪ್ಕೊಂಡಾಳ? ಚಲೋ ಆಯ್ತು ಬಿಡ್ರಿ ಬೀಗ್ರ. ಮತ್ತ ಅದ ಒಂದು ಚಲೋ ದಿನ ನೋಡಿ ಬಂದು ನೋಡ್ಕೊಂಡು ಹೋಗ್ತೀರಾ? ಯಾವ ತಕರು ತಗೋರಿ, ಒಂದಿನ ಬರೋನ್ ತಗೋರಿ. ಆಯ್ತು. ಆರಾಮದಿದ್ರಲ್ರಿ? ಎಲ್ಲಾರು ಮನೆಗಳೆಲ್ಲ ಆರಾಮದ್ರಿ? ನೀವು ಎಲ್ಲಾರು ಆರಾಮದ್ರಿ? ಹಾ,
ನಮಸ್ಕಾರ ನಮಸ್ಕಾರ. ಇಡ್ತೀವಿ. ಹಾ ಹೇಳಿ. ಏನಂದ್ರು ರೀ ಬೀಗ್ರು? ಅದೇ ಒಂದು ಚಲೋ ದಿನ ನೋಡಿ ಬಾ ಅಂತ ನಾಳೆ ಬರ್ಬೋದು. ಚಲೋ ಆಯ್ತು. ಏ ಮಂಜಾಲೆ, ಏ ಮಂಜಾಲೆ, ಏ ಬಾರ್ಲೆ, ಏನ್ ಒಳಗೆ ಏನ್ ಮಾಡ್ತಾ ಇದೀಗ? ಬೀಗರು ಫೋನ್ ಹಚ್ಚಿದ್ದಾರೆ. ಟೀ ತಂದೇನು? ಚಲೋ ಆಯ್ತು ಬಿಡು. ಟೀ ತಂದಾಗ ತಲೆ ನೋವು ಬಂದಿತ್ತು. ಈಗ ಮಂಜ, ಈಗ ಬೀಗರು ಫೋನ್ ಹಚ್ಚಿದ್ರು. ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಮದುವೆ ವಿಷಯ ಮಾತಾಡಿದ್ರು. ಚಲೋ ದಿವಸ ಐತಂತೇನ ಸೋಮವಾರ ನೋಡಕ್ ಹೋಗೋಣ. ಹಂಗಾರ ನಮ್ಮ ಮನು ಅದನ್ನಲ್ಲ ಶಾಲೆಗೆ ಹೋಗ್ತಾನ, ಅವನ ಕೇಳಿ ನೋಡು ಒಂದ್ ಮಾತು ಮತ್ತೆ ಆ ಪ್ರಕಾರ ಅಂತ. ನಿಮ್ ಮನ್ಸಿಗೆ ಬಂತು ಅಂದ್ರೆ ಇನ್ನೇನಿಲ್ಲ ತಗೊಳ್ರಿ. ಮಗನ್ ಒಂದ್ ಮಾತು ಕೇಳಿ ಒಂದಿನ ಚಲೋ ದಿನ ಹೋಗಿ ನೋಡ್ಕೊಂಡ್ ಬಂದ್ರೆ ಆಯ್ತು. ಕರಿ ಅವನ ಮಗನ ಕರಿ ಫಸ್ಟ್. ಮನು, ಏ ಮನು, ಅಮ್ಮ ಏನ್ ಮಾಡಕಂತಿದ್ದಪ್ಪ? ಓದ್ತಾ ಇತ್ತಮ್ಮ. ಈಗ ನೋಡಪ್ಪ, ನಿಮ್ಮಪ್ಪ ಹೇಳಕಂತಾನ ಹುಡುಗಿ ಇದ್ದಾಳಂತ, ಹುಡುಗಿ ಚಲೋ ಅದಾಳಂತ. ಹೆಂಗಪ್ಪ ಇವಾಗ ನೀನ್ ಒಪ್ಕಂತೀನಪ್ಪ? ಇಷ್ಟು ಬೇಗನೆ ಅಮ್ಮ? ಇರ್ಲಿ ತಗೊಳಪ್ಪ, ಚಲೋ ಮಂತನ ಐತಂತೆ. ಸರಿ, ನಿಮ್ಮ ಇಷ್ಟನೇ ಆಯ್ತಮ್ಮ. ಸರಿ, ಒಂದಿನ ಶಾಲೆಗೆ ರಜಾ ಹಾಕಪ್ಪ, ಕಾಲೇಜಿಗೆ ಒಂದಿನ ರಜಾ ಹಾಕಪ್ಪ, ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಸರಿ ಆಯ್ತಮ್ಮ. ಸರಿ ತಗೋರಿ, ಒಂದಿನ ಹೋಗಿ ನೋಡ್ಕೊಂಡ್ ಬರೋಣಂತೆ. ಮಾತಾಡ್ರಿ. ಆಯ್ತು. ಚಿಕ್ಕಮ್ಮ, ಚಿಕ್ಕಮ್ಮ, ಯಾರು ಬಂದ್ರು? ಹಾ ಕವಿತಾ, ಬಾರವ. ಸಾವಿತ್ರಿ ಅದಾಳೇನ್ರಿ ಮನ್ಯಾಗ? ಐದಾಳ್ ನೋಡವ, ಕೋಲೆ ಕುಂತಾಳ ಹೋಗವ. ಸಾವಿತ್ರಿ, ಸಾವಿತ್ರಿ. ಕವಿತಾ, ನೀನಾ? ಏನ್ ವಿಷಯ ಬಂದಿದ್ದು? ಯಾಕೆ ಸಾವಿತ್ರಿ ಮುಖ ಸಪ್ಪಾಗ್ತಿದೈತಿ? ಏನ್ ಮಾಡ್ಲಿ ಕವಿತಾ, ನಾನು ಎಷ್ಟೇ ಬಲವಂತ ಮಾಡಿದ್ರು, ನಾನು ಎಷ್ಟೇ ಹೇಳಿದ್ರು ನಮ್ಮಮ್ಮ ನಮ್ಮಪ್ಪ ಬಲವಂತವಾಗಿ ನನ್ನ ಮದುವೆ ಮಾಡ್ಸಕತ್ತಾರ. ನಿಂಗೆ ಮದ್ವೆ ಮಾಡ್ಸಕತ್ತಾರೆ ಸಣ್ಣ ವಯಸ್ಸಿಗೆ? ಹೌದು, ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ ಕವಿತಾ. ಸರಿ ತಗೋ, ನೀ ಶಾಲೆಗೆ ಬರ್ತೀಯ ಅಂತ ಮಾಡಿದ್ದೆ, ನೀ ಬರ್ಲಿಲ್ಲ ಅಂದಲ್ಲ, ನಾ ಹೋಗಿ ಬರ್ತೀನಿ ತಗೋ. ಹಾ ಸರಿ ಆಯ್ತು. ಶಾರದಾ, ಅದೇ ಬೀಗರು ಬರ್ಬೋದು, ಮಗಳನ್ನ ರೆಡಿ ಆಗತ್ತಂದೇಳು. ಸಾವಿತ್ರಿ, ತಯಾರಾಗವ. ಹಲೋ ಬೀಗ್ರ, ಬೀಗ್ರ. ಹಾ ನಮಸ್ತೆ ಮಾವ್ರ, ಬಂದ್ರಿ ಈಗ? ಬರ್ರಿ ಬರ್ರಿ. ಹೇಗ್ ಬಂದಿದ್ರಿ ಬಾಗಿಲು ತರಕ? ಏನಿಲ್ಲ, ಅಲ್ಲಿ ಒಳಗ ಕೆಲಸ ಮಾಡಾಕತ್ತೀನಿ. ಬರ್ರಿ ಬರ್ರಿ. ಆತಾತ್ರಿ. ಆರಾಮದಿರಿ? ನಮಸ್ಕಾರ ಅಕ್ಕ, ಆರಾಮದಿರಿ? ಹಾ ಆರಾಮದಿರಿ. ನಾವು ಆರಾಮದೇವಿ. ಚಲೋ ಆಯ್ತು ನೋಡಿ. ಕುಂದ್ರು ಬರ್ರಿ, ಕುಂದ್ರು. ಚಲೋ ಅದಿರೇನ್ರಿ ಅಣ್ಣಾರ? ಹಾ ಆರಾಮದಿ ನೋಡ್ರಿ. ನೀವು ಆರಾಮದಿರಿ? ಅಣ್ಣಾರ ಚಲೋ ಅದಿ. ಹಾ ಶಾರದಾ, ಹಾ ರೀ. ಬೀಗರಿಗೆ ಚಾ ತುಂಬಾ. ಹಾ ತಂದೀವಿ. ಆರಾಮದಿರಿ ಬೀಗ್ರ? ಏ ಆರಾಮದಿ ನೋಡ್ರಿ. ಮತ್ತೆ ಮಳೆ ಬೆಳೆ ಹಂಗೈತೆ ಊರಾಗ? ಏ ಮಳೆ ಕಡೆ ಚಲೋ ಆಯ್ತು ನೋಡ್ರಿ. ನಿಮ್ ಕಡೆ ಹಂಗಾಯ್ತ್ರಿ ಮತ್ತ? ನಮ್ಮ ಕಡೆ ಒಮ್ಮೆ ಬಂದಂಗ ಆಕೈತಿ, ಒಮ್ಮೆ ಹೋದಂಗ ಆಕೈತಿ. ಏನು ಲೆಕ್ಕನ ಹೋದಂಗ ಆಗೈತಿ. ಏ ರೈತರು ಬಾಳ ಅಷ್ಟ ಆಗೈತಿ ನೋಡ್ರಿ, ಬಾಳ ಕಷ್ಟ ಐತಲ್ಲ ರೈತಂದ. ಅದ ಮತ್ತೆ ನೀವು ಏನ್ ಮಾಡಿದ್ರಿ? ಬೆಳಿ ಎಲ್ಲ ಮಾರಿದ್ರಾ? ಏನ್ರಿ ಅದ ಬೆಳಿ ಮಾರಿದ್ರಿ ಇಲ್ರಿ? ಏ ಮಾರಿದ್ರಿ, ಅದು ಏನೋ ಬೆಳೆನೂ ಸರಿ ಬರ್ಲಿಲ್ಲ. ಚಾಕು ಅಮ್ಮ ಅಮ್ಮ, ನನ್ನ ಹುಡುಗಿ ಇಷ್ಟ ಆಯ್ತು. ಅಮ್ಮ ಹೆಣ್ಮಕ್ಳು ನೋಡು. ಅಣ್ಣವ್ರಿ ತಪ್ಪಾಯ್ತ್ರಿ ಅತ್ತೆ, ತಪ್ಪಾಯ್ತ್ರಿ ಮಾವರೇ. ಎಲ್ಲ ಬಹಳ ಚಲೋ ಐತ್ ಬಿಡ್ರಿ ಚಾ. ನಿಮ್ಮ ಮನೆ ಕಡೆ ಮಾಡಿರ್ತಾರ. ಅಣ್ಣ ಒದ್ದ ಹುಡುಗಿ ಕರ್ಸ್ಬಿಡ್ರಿ ಅಣ್ಣ, ನೋಡ್ಬಿಡ. ಶಾರದಾ, ಮಗಳನ್ನ ತಗೊಂಬರೋ. ಸಾವಿತ್ರಿ, ಬಾರವ. ಜ್ಯೂಸ್ ತಗೊಂಡ್ರಿ. ಏನವ ಹೆಸರು? ಸಾವಿತ್ರಿ ರೀ. ಎಷ್ಟನೇ ಕ್ಲಾಸು? 6ನೇ ಕ್ಲಾಸು.
ದಗದ ಏನ್ ಮಾಡ್ತೀಯವ? ಏನು ಇಲ್ರಿ. ಏನಿಲ್ಲ. ಮನೆ ಕೆಲಸ ಬರ್ತದೇನ್ವಾ? ಇಲ್ರಿ. ಸಾವಿತ್ರಿ ಬಾರವ ಮಂಚೂರು. ಸಾವಿತ್ರಿ ಅಲ್ಲಿ ತೋರ್ಸು ಬಾ. ಬಲ್ಗೈ ತೋರ್ಸು, ಎಡಗೈ ತೋರ್ಸು, ಕಾಲ್ ತೋರ್ಸು ಬಾ. ಮನೆ ಕೆಲಸ ಬರಲ್ಲ ಏನ್ವಾ? ಇಲ್ರಿ, ಅದೇನು ಗೊತ್ತಿಲ್ಲ. ಮನೆ ಬಂದಾಗೆಲ್ಲ ಚಲೋತ್ನಾಗ ಹೇಳ್ಕೊಡ್ತೀನಿ ಬಾರವ, ಚಿಂತೆ ಮಾಡ್ಬೇಡ. ಹುಡುಗಿ ಚಲೋ ಅದಾಳು. ಈಗ ಮತ್ತೆ ಹುಡುಗಿ ಚೊಲೋದನ ಮತ್ತೆ ನಿಮ್ಮ ಮಗನಿಗೆ ಕೇಳಿ ನೋಡ್ರಲ್ಲ. ನೋಡ್ರಿ, ನಮ್ಗೇನು ಒಪ್ಪಿಗೆ ಇದೆ ಗಂಡ ಹೆಂಡತಿಯೇನು. ಅಂದ್ರೆ ಒಂದು ಮಾತು ಅದನ್ನೇ ಕೇಳ್ಬಿಡ್ರಿ. ನಮ್ಗೇನು ಒಪ್ಪಿಗೆ ಇದೆ, ಹಂಗ ನಮ್ಮ ಮೂರ್ಗೂ ಒಂದು ಮಾತು ಕೇಳಿದ್ವಿ. ಹಾ ಕೇಳಿ ಕೇಳಿ. ನೋಡಪ್ಪ, ಹುಡುಗಿ ನೋಡಕ್ಕೂ ಚಲೋ ಅದಳ, ಓದಾಳಂತೆ, ನೀನು ಓದಿ, ಇಬ್ಬರಿಗೂ ಸರಿ ಹೋಗತಿ, ಒಪ್ಕೊಂಡ್ಬಿಡಪ್ಪ. ಒಳ್ಳೆ ಮನೆತನ ಐತಿ. ಸರಿ ಆಯ್ತಮ್ಮ, ನಿಮ್ಮಿಷ್ಟನೇ. ಸರಿ ಆಯ್ತಂದ್ರಲ್ಲೂ ಇದು ಹುಟ್ಟಿನಿಂದ ಸಾಯಿ ತಕ್ಕ ಜೀವನ ಐತೆ. ಮತ್ತೆ ನೋಡ್ಬೇಕಂದ್ರೆ ಮೂಗು ಸೊಟ್ಟ ಐತೆ, ಕಾಲು ಸೊಟ್ಟ ಐತೆ, ಕರ್ಗದ ಬೆಳಗದ ಅಂದ್ರೆ ಮತ್ತೆ ಅವ್ರು ಕೇಳಲ್ಲ ಅವರು. ಅಪ್ಪ ನನ್ಗಿಂತ ಸ್ವಲ್ಪ ಹುಡುಗಿ ಎತ್ತರ ಇದ್ದಾಳೆ. ಇರ್ಲಿ ತಗೊಳಪ್ಪ, ಅವೆಲ್ಲ ಏನು ಜೀವನ ಮಾಡಕ್ ಅವೆಲ್ಲ ಮುಖ್ಯ ಅಲ್ಲಪ್ಪ. ಹುಡುಗಿ ಚಲೋ ಅದಾಳಲ್ಲ, ಚಲೋ ಇದ್ದಾರೆ. ನಿಮ್ಮಿಷ್ಟನೇ ಅಪ್ಪ. ನಿನ್ನ ಮನ್ಸಿಗೆ ಬಂದಾಳಲ್ಲೇನಪ್ಪ? ಸರಿ ಬಾ. ನೋಡ್ರಿ ಬೇಗ್ರ, ಮತ್ತ ನಮ್ಮ ಹುಡುಗಿ ಏನು ಒಪ್ಪಿಗೆ ಆದ್ಮೇಲೆ ಬೇಗ್ರ, ಮತ್ತ ಹುಡುಗಿಗೆ ಹುಡುಗ ಇಷ್ಟ ಆದ್ಮೇಲೆ ಒಂದು ಮಾತು ಕೇಳ್ಬಿಡಲ್ಲ. ಅದನ್ನೇನು ನೀವು ತೆಲಿಗೇಶನ್ ಹೋಗ್ಬಿಡ್ರಿ. ನಮ್ಮ ಮಗಳು ನಮ್ಮ ಮಾತು ಕೇಳ್ತಾಳ. ಅಲ್ಲ ಹಂಗಲ್ರಿ ಅಣ್ಣ, ಒಂದ್ ಮಾತು ಕೇಳ್ಬಿಡ್ರಿ, ಆಮೇಲೆ ಹುಡುಗಿ ಅಲ್ಲ. ಸರ ಬಾಯಿ. ಅದೇ ಮತ್ತ ಹುಡುಗನು ಸ್ಮಾರ್ಟ್ ಅದನ್ನ, ಅತ್ತಿ ಮಾವ ಅದಾರ, ಮತ್ತೆ ಮನೆತನ ಸುಲಭ ಐತಿ. ಮದ್ವೆ ಮಾತುಕತೆ ಮುಗಿಸ್ಬಿಡೋಣ. ಮಾಡಕ್ ತಗೊಳ್ರಿ, ನಿಮ್ಮ ದೊಡ್ಡ ಕೈದನ ಅವ್ನ್ ಬೇರೆ ಮದ್ವೆ ಮಾಡ್ಬೇಕು. ಹೌದು. ಈಗ ಮದ್ವೆ ಮಾಡಿದ್ರೆ ನಮಗೂ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಆಗ್ತೈತಿ. ಮಾಡಿ ಮುಗ್ಸನ್ ತಗೊಳ್ರಿ. ಹಾ ಆಯ್ತು, ಅಷ್ಟ ಮಾಡಮ್ಮ. ಸರಿ. ಬೀಗ್ರ ಹಾ ಹೇಳ್ರಿ ಬೇಗ್ರ. ಅದ ಮತ್ತ ನಮ್ಮ ಹುಡುಗಿನ ಇಷ್ಟ ಆದ್ರಿ ಹುಡುಗ. ಆಯ್ತು ಬಿಡ್ರಿ, ಮತ್ತೆ ನಿಮ್ಮ ಮಾತು ಬಂದಲ್ಲ, ನಮ್ಮ ಮಾತು ಬಂದಿಲ್ಲ. ಮತ್ತ ಒಂದ್ ಚಲೋ ದಿನ ನೋಡಿ ಮದುವೆ ಮಾಡಿ ಮುಗಿಸ್ಬಿಡೋಣ ತಗೋರಿ. ಮುಗಿಸ್ಬಿಡ ಅಂತ ಬರ್ರಿ. ಮತ್ತೆ ಎಂದ ಈ ಸೋಮವಾರ ಇಟ್ಕೊಂಡ್ರಿ ಮದುವಿನ. ಸೋಮವಾರ ಚಲೋ ಅವತ್ತು ಅಮಾವಾಸ್ಯೆ ಐತೆನ ನೋಡಂತೇಳಿ ಡೇಟ್ ಸ್ವಾಮಿನ ಕೇಳ್ಬೇಕಲ್ಲ. ಅದ ಸ್ವಾಮಿಯವ್ರನ್ನ ಹೋಗಿ ಸ್ವಲ್ಪ ಸಂಜೆ ಮುಂದೆ ಕೇಳ್ಬಿಡ್ತೇಳ್ರಿ. ಆಯ್ತು ಬರ್ರಿ. ಹಂಗ ಫೋನ್ ಆಯ್ತು ಹಂಗ. ಹಾ ಆಯ್ತು, ಹಚ್ಚನ ಬರ್ತೀರಿ. ಆಗ ಬರ್ತೀರಿ. ಹುಷಾರು ನೋಡ್ರಿ, ಟ್ರೈನಾಗ ಹೋಗ್ರಿ. ಮೊನ್ನೆ ನನ್ನ ಗೆಳತಿ ಸಾವಿತ್ರಿ ಮನೆಗೆ ಹೋದಾಗ, ಶಾಲಿ ಕಲಿಯಕ್ ಹೋದಾಗ ಆಕಿ ಅವ್ರ ಅಪ್ಪ ಅಮ್ಮ ಕೂಡಿ ಏನೋ ಬರ್ಬೇಕಂತ ಮದ್ವಿ ಮಾಡಕತ್ತಾರ ಅಂತ ಹೇಳ್ತಿದ್ರು. ಆ ಮದ್ವಿನ ಹೆಂಗಾದ್ರೂ ಮಾಡಿ ತಡಿಬೇಕಲ್ಲ. ಹಾ, ಒಂದ್ ಐಡಿಯಾ ಬಂತು. ಆಕಿ ಮನೆಗೆ ಹೋಗಿದ್ದಾಳೆ. ಚಿಕ್ಕಮ್ಮ, ಚಿಕ್ಕಮ್ಮ. ಆ ಕವಿತಾ ಒಳ್ ಬಂದೇನು? ಏನವ? ಸಾವಿತ್ರಿ ಇದ್ದಾಳೇನ್ರಿ ಮನ್ಯಾಗ? ಐದ ನೋಡವ, ಗೋದೆ ಕುಂತಾಳವ. ಸಾವಿತ್ರಿ, ಸಾವಿತ್ರಿ. ಓ ಕವಿತಾ, ನೀನಾ? ಏನ್ ಬಂದಿದ್ ವಿಷಯ? ಮೊನ್ನೆ ನಿನ್ನ ಸಾಲಿ ಕಲಿಯಕಂತ ಬಂದಿದ್ದಲ್ಲ, ಆಗ ನಿಮ್ಮ ಅಪ್ಪ ಅವ್ವ ಕೂಡಿ ಏನೋ ಮದ್ವೆ ಮಾಡಕತ್ತಾರಂತ ಹೇಳ್ತಿದ್ದೆ. ಏನ್ ಸರಿಯಾಗಿ ಹೇಳು. ಅದೇ ಕವಿತಾ, ನನ್ನ ಮದ್ವೆ ಬೇಡ ಬೇಡ ಅಂದ್ರು ನಮ್ಮಪ್ಪ ನಮ್ಮವ್ವ ನನ್ನ ಮದ್ವೆ ಮಾಡಕ ನಿರ್ಧಾರ ಮಾಡಿದ್ರು. ನಿನ್ಗೆ ಗೊತ್ತು ನಾನು ಎಷ್ಟು ಕನಸನ್ನ ಕಟ್ಟಿದ್ದೀನಿ ಅಂತ. ನಾನು ಶಾಲೆ ಕಲಿಬೇಕು, ನೌಕರಿ ಹಿಡಿಬೇಕು, ಶಾಲೆ ಹೆಸರನ್ನ ಗಳಿಸ್ಬೇಕು, ಅಪ್ಪ ಅಮ್ಮ ಹೆಸರನ್ನ ಗಳಿಸ್ಬೇಕು, ಊರಿನ ಹೆಸರು ಗಳಿಸ್ಬೇಕು ಅಂತ ಆಸೆ ಕಟ್ಟಿನಿ. ಆದರೆ ನಾನು ಬೇಡ ಬೇಡ ಅಂದ್ರು ನಮ್ಮಪ್ಪ ಅವ್ವ ನನ್ನ ಮಾತು ಕೇಳ್ತಾನೆ ಇಲ್ಲ. ಹಿಂಗೆ ಮದ್ವೆ ಮಾಡತ್ತಾರಂತ ಹೇಳ್ತಿದ್ಯಲ್ಲ, ನೀನ್ ಶಾಲೆಗೆ ಬರ್ತಿದ್ದ ಹೊತ್ನಾಗ ನಾನು ಹೋಗಿದ್ನಲ್ಲ, ಆಗ ಸರ್ ಪಾಠ ಮಾಡೋ ಹೊತ್ನಾಗ ಹೇಳ್ತಾ ಇದ್ರು, 18 ವಯಸ್ಸಿಗಿಂತ ಕಮ್ಮಿ ಇರೋ ಮಕ್ಳಿಗೆ ಮದ್ವೆ ಮಾಡಿದಾರಪ್ಪ ಅಂತಂದ್ರ ಅದು ಬಾಲ್ಯ ವಿವಾಹ ಆಗ್ಬೇಕಂತ. ಹೌದಾ? ಹಾ, ಅದನ್ನ ತಡೆಯಕಟ್ಟಕ
ಕೊಡ್ತೀಯಾ? ಮನೆಗೆ ಮರ್ತು ಬಂದೀನಿ, ನಾಳೆ ಬರ್ತೀನಿ ತಗೋ. ಸರಿ, ನಾಳೆ ತಗೋಬಾ, ಮಿಸ್ ಮಾಡ್ತೋಂಗೆ. ಸರಿ ತಗೋ, ಬಾಯ್. ಬಾಯ್. ಶಾರದಾ, ಶಾರದಾ, ಅದೇ ಬೀಗರು ಮತ್ತೆ ಮಗಳು ನೋಡ್ಕೊಂಡು ಹೋದ್ರು. ಮತ್ತೆ ಏನು ಸುದ್ದಿನ ತೆಗಿಲಿಲ್ಲ. ಅವ್ರಿಗೆ ಫೋನ್ ಹಚ್ಚಿ ಮಾತಾಡೋಣ. ಒಂದ್ಸಲ ಹಚ್ಚಿ ಕೇಳ್ರಿ ನೀವೇ, ಏನಾಗಲ್ಲ. ಅದೇ ಮತ್ತೆ ವರದಕ್ಷಿಣೆ ಏನು ಮಾತಾಡಿಲ್ಲ ಅವರು, ಹಂಗೆ ಹೋಗ್ಬಿಟ್ರು. ಅದೇ ಮಾತಾಡೋಣ. ಸರಿ, ಫೋನ್ ಹಚ್ಚಿ. ಹಲೋ ರೀ ಬೀಗ್ರ. ರೀ ಮಾವನ, ನಿನ್ನೆ ಎಷ್ಟು ಗಂಟೆಗೆ ಹೋದ್ರಿ ಮನೆಗೆ? ಫೋನ್ ಹಚ್ಚಲಿಲ್ಲ ಹೊಳ್ಳಿ ನೀವು. ನಿನ್ನೆ ರಾತ್ರಿ 9 ಗಂಟೆ ಆಯ್ತು ನೋಡ್ರಿ ಬರೋಷ್ಟೊತ್ತಿಗೆ. ಯಾಕೆ ಟ್ರೈನ್ ಪಂಚರ್ ಆಗೈತೇನ್ರಿ? ಟ್ರೈನು ಒಂದು ಪಂಚರ್ ಬಿಡ್ರಿ, ಅದಕ್ಕೆ ಅಲ್ಲಿಂದ ಬರೋಷ್ಟೊತ್ತೆ ಸ್ಟೆಪ್ನಿ ಏನಿಲ್ಲ. ಹೌದ್ರಿ. ಮತ್ತೆ ಏನ್ ಮಾಡಕತ್ತೀರಿ ಮನ್ಯಾಗ? ಏನಿಲ್ರಿ, ಇವಾಗ ಒಂದೊಬ್ಬ ಬಂದು ಕುಂತೀವಿ ನೋಡ್ರಿ. ಹೌದ್ರಿ. ಅದ ಮತ್ತೆ ಮೊನ್ನೆ ನೋಡ್ಕೊಂಡು ಹೋದ್ರಿ, ಏನೋ ಒಳ್ಳೆ ಸುದ್ದಿ ತೆಗಿಲಿಲ್ಲ. ಇಲ್ಲಿ ನಮ್ಮ ಅಪ್ಪ ಕೊಡ್ತೀನಿ ನೋಡ್ರಿ. ಹಲೋ 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 ರೀ ಬೀಗ್ರ. ಕೇಳಿಸ್ತದೆ, ಹೇಳ್ರಿ ಬೀಗ್ರ. ಅದ ಮತ್ತೆ ಮೊನ್ನೆ ನೋಡ್ಕೊಂಡು ಹೋದ್ರಿ, ಮತ್ತೆ ಏನೋ ಸುದ್ದಿ ತೆಗಿಲಿಲ್ಲ ಹೊಳ್ಳಿ. ಮೊನ್ನೆ ಮಾತಾಡಿದ್ದು ಏನು ಅಂತಂದು ಚಲೋ ಆಯ್ತು ಬಿಡ್ರಿ, ನಮಗೆ ಫೋನ್ ಮಾಡಿ ಚಲೋ ಆಯ್ತು. ಅದೇ ಏನೋ ಒಂದು ಮಾತಾಡ್ಬೇಕಾಯ್ತು, ಅದು ಮರ್ತು ಬಂದಿವಿ. ಅದ ಮತ್ತೆ ವರದಕ್ಷಿಣೆ ಏನು ಮಾತಾಡಲಿಲ್ಲ, ಕೊಡೋದು ತೊಗೊಳೋದು. ಹೌದೌದು, ಮಾತಾಡ್ಬೇಕಾಯ್ತು, ಅದನ್ನ ಮಾತಾಡ್ಬೇಕಾಯ್ತು. ಭಾಳ ವಿಚಾರ ಆಯ್ತು ಮಾತಾಡೋದು. ನೀವು ಖಾಲಿ ಯಾವಾಗ ಇರ್ತೀರಿ ಅವಾಗ ಬಂದು ಅಲ್ಲೇ ಮಾತಾಡೋಣ ಅಂತ ನಮ್ದು ಅಭಿಪ್ರಾಯ ನೋಡ್ರಿ. ಇಲ್ಲೇ ಬರ್ತೀರಿ? ಹ್ಞೂ ರೀ ಬೇಗ್ರ. ಹಂಗಾರ ನಾಳೆ ಬಂದ್ಬಿಡ್ರಿ, ಮತ್ತೆ ನಮಗೆ ಏನು ಕೆಲಸ ಇಲ್ಲ, ನಾಳೆ ಮಾತಾಡ್ಬಿಡೋಣ. ಅಷ್ಟೇ ಮಾಡಂತ ತಗೋರಿ. ಆಯ್ತು ಸರಿ, ಇಲ್ಲ ರೀ. ಹೇಳ್ರಿ. ಏನಂದ್ರು ರೀ ಬೀಗ್ರು? ಅದೇ ಅವರು ಇಲ್ಲೇ ಬಂದು ಮಾತಾಡೋಣಂತಾರ. ಮತ್ತೆ ನಾಳೆ ಬರ್ರಿ ಅಂತಂದು ಹೇಳಿನಿ, ನಾಳೆ ಬರ್ತಾರ, ಅಲ್ಲೇ ಮಾತಾಡೋಣ. ಚಲೋ ಆಯ್ತು. ಮಂಜ ಬಾ ಬೇಡ್ರಿ, ಬೇಗ್ರು ಫೋನ್ ಹಚ್ಚಿದ್ರು. ಬಂದ್ರಿ, ತಗೋರಿ. ಯಾವಾಗ ಕೇಳಿ ಟೀ ತರೋದು ಆಯ್ತಲ್ಲ. ಟೀ ಆಡಲಿ, ಇನ್ನೇನ್ ತರ್ಬೇಕ್ರಿ? ಏನಂದ್ರು ರೀ ಬೀಗ್ರು ಫೋನ್ ಹಚ್ಚಿದ್ರಾ? ಈಗ ಕುಡಿಯಕದ ಬಿಡ ಒಂಚೂರು. ಆಯ್ತು ಬಿಡ್ರಿ. ಈಗ ಹೇಳು ಮತ್ತ. ಅದೇ ರೀ ಬೀಗ್ರು ಫೋನ್ ಹಚ್ಚಿದ್ರ ಅಂದ್ರಲ್ಲ, ಏನಂದ್ರು ರೀ? ಅದೇ ಈಗ ಬೇಗ್ರು ಹಂಗೆ ಫೋನ್ ಹಚ್ಚಿದ್ರು. ಏನಪ್ಪ ಅಂದ್ರೆ ಅವರು ಮೊನ್ನೆ ಹೋಗಿ ಮಾತಾಡ್ಕೊಂಡ್ ಬಂದಿರಲ್ಲ ಅಲ್ಲಿ ಬೇಗ್ರ ಮನೆಯಲ್ಲಿ. ಅವ್ರು ಏನೋ ತಗೊಳೋದು ಕೊಡೋದು ಅಂತ ಹೇಳಿದ್ರು. ನಾನೇ ಹೇಳಿದೆ ಏನು ಬೇಡ ಅಂತ ಹೇಳಿದ್ದೆ. ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಕುತ್ಕೊಳ್ರಿ. ವರದಕ್ಷಿಣೆ ತಗೊಳ್ದೇನೆ ಎಂಟ್ರಿ ಮಾಡ್ಕೊಂಡ್ ಬರ್ತೀರಾ? ಅಲ್ಲೇ ಅದು ಚಲೋ ಐತೆ ಹುಡುಗಿ. ಚಲೋ ಇದ್ರೆ ತಗೊಳೋದು ಕೊಡೋದು ಮಾಡೋದ್ ಬೇಡೇನ್ರಿ? ಹುಡುಗಿ ಚಲೋ ಇದ್ರು, ಬಹಳ ಚೆನ್ನಾಗಿ ಆಯ್ತು. ಮತ್ತೆ ಯಾಕೆ ವರದಕ್ಷಿಣೆ ಗಿರದಕ್ಷಿಣೆ ಈ ಕಾಲದಾಗ? ನಿಮಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ರೀ. 5 ಲಕ್ಷ ದುಡ್ಡು ಕೇಳಿ 1 3 ಎಕರೆ ಹೊಲ ಕೇಳ್ರಿ. ಅಷ್ಟೇ ಮಾಡೋಣ. ಅಷ್ಟೇ ಮಾಡೋಣ ತಗೊಳ್ರಿ. ನಮ್ಮ ಮಗ ಒಬ್ಬನ ಮಗ ಇದನ್ನ ಜೀವನಾಂಶಕ್ಕಂತ ಏನು ಬೇಡ ಏನ್ರಿ? ನೀವೆಲ್ಲ ಹಿಂಗೆ ಬೇಡ ಬೇಡ ಅಂತ ಬಿಟ್ಬಿಟ್ರೆ ಹೆಂಗ್ರಿ? ಬಾರಿ ಯಾವತ್ತೂ ಅಡ್ಡ ಆಗ್ತು ನೋಡು ಮಾತಿನ. ಇರ್ಲಿ ತಗೋರಿ, ಮಗನ್ಗೆ ಎಲ್ಲ ಮಾಡೋದು. ಅಷ್ಟೇ ಮಾಡಂತ ಮಾತಾಡಂತ ಅಲ್ಲೇ ಹೋಗಿ ಅಲ್ಲೇ ಮಾತಾಡೋಣ. ಸರಿ ತಗೊಳ್ರಿ. ಯಾವಾಗ ಬರಕ್ ಹೇಳಿದ್ರಿ? ಒಂದು ಚಲೋ ದಿನ ನೋಡಿ ನಾಳೆ ಬರ ಅಂತ ಹೇಳಿದ್ರು. ಸರಿ ತಗೊಳ್ರಿ. ನಾಳೆ ಹೋಗೋಣ. ಸರಿ ತಗೊಳ್ರಿ. ಶಾರದಾ, ಹೇಳ್ರಿ. ಬೀಗರು ಬರ್ಬೋದು. ಅದೇ ಎಲ್ಲ ಹಿರಿಯರಿಗೆ ಹೇಳಿ ಬಂದ್ಬಿಡು, ಮತ್ತೆ ಮಾತುಕತೆ ಮುಗಿಸ್ಬಿಡೋಣ. ಸರಿ ಆಯ್ತು. ಮತ್ಯಾರು ಬಂದ್ರು? ಕವಿತಾ ಬಂದೇನೋ. ಅಯ್ಯೋ ಬೀಗ್ರ, ನೀವಾ? ಬರೀ ಬರೀ. ಬರೀ ಬೀಗರು ಬರೀ, ಹೊರ ಬರೀ. ನಮಸ್ಕಾರ. ಮನೆಗೆಲ್ಲ ಆರಾಮದ್ರಿ? ನೀವು ಆರಾಮದಿರಲ್ರಿ? ಮಾವು ಎಲ್ಲ ಆರಾಮದಿ ನೋಡ್ರಿ. ಶಾರದಾ, ಏನ್ರಿ? ಬೀಗರಿಗೆ ಉಪ್ಪಿಟ್ಟು ಖಾರ ಮಾಡಿ ಇಟ್ಕೊಂಬ. ಏನು ಬ್ಯಾಡ ಬಿಡ್ರಿ, ಮಂದಿ ಸ್ವಲ್ಪ ಹೊಟ್ಟಿ ಗಡ ಗಡ ಅಂತ ಅದೇನೋ ಸದ್ದಾಗ್ತದೆ ನಮ್ಗೆ. ಏನೆಲ್ಲ ಪದ್ಧತಿ ನಾಷ್ಟ ಮಾಡ ಅದ ಮಾಡ್ಕೊಂಡ್ರೆ ಏನೋ ಒಂದು ಬೇರೆ ಏನೋ ಸೀರಾ ಗೀರಾ ಅಂತ
ಅವಲಕ್ಕಿ ಮಾಡಿಸ್ಬಿಡ ನಂಗೆ ಅಷ್ಟು ಚಿನ್ನ ಚೋಲ ಹಾಕ್ಬಿಡ್ರಿ ಅವಲಕ್ಕಿ ಶಾರದಾ ಅವಲಕ್ಕಿ ಮಾಡ್ಕೊಂಬಂದ್ಬಿಡ ಉಪ್ಪಿಟ್ಟು ಅವ್ರಿಗೆ ಕಲಿಯೋದಾಗಲ್ಲ ಇವ ಯಾರ್ರಿ ಅಣ್ಣಾರ? ನನ್ನ ಮಗ ಅಣ್ಣಾರ, ಇವ ಯಾರ್ರಿ? ಇದು ನನ್ನ ಮಗ ಹೌದು. ಏನ್ ಓದ್ತೀಯಪ್ಪ? ಪರಶುರಾಮಪುರದ ಗೇಟ್ ಹೋಗ್ತೀನಿ ಹೌದೇ? ಬಾವಲೆ ಸೇಮ್ ನಿಂತಾಗ ಐತಲ್ರಿ ನಿಮ್ಮ ಮಗ ನಂದೇ ಮಗ ಹುಡುಗ ಭಾಳ ಐತಿದ್ದಾಗ ಕೆಂಪು ಅದ ನೋಡಿ ಇನ್ನ ಸಾವಿತ್ರಿ ಇಲ್ಲಿ ಕೊಡೋವಾಗ ಯಾರಂತೆ ಮಾಡಿದ್ದು ಓ ಚಲೋ ಇದೆ ಚಲೋ ಮಾಡ್ತಾಳ ನೋಡ್ರಿ, ಬರಲ್ಲ ಅಂತಾಳ, ಅನ್ಸರ್ಸ್ಕೊಂಡ್ ಹೋಗೋಣ ಅಂತ. ನಮ್ಮ ಸಂಸ್ಕಾರಕ್ಕೆ ಚಲೋ ಅಡಿಗೆ ಚಲೋ ಮಾಡ್ತಾ ಅಂದ್ರ ನೀವು ಹೇಳ್ತೀರಿ ನೋಡಿ ಅಂದ್ರೆ ಚಲೋನ ಮಾಡೋದನ್ನ ಅಡಿಗೆ ನಮ್ಮ ಸಸಿ ನೋಡಿ ಹೆಂಗೆ ಮಾಡೋದು ಈಗ ಮತ್ತೆ ಯಾಕ ಇದನ್ನ ಮಾತುಕತೆ ಮುಗಿಸ್ಬಿಡೋಣ ಮತ್ತೆ ನೋಡ್ರಿ ಮತ್ತೆ ಬೇಗ ಫೋನ್ ಹಚ್ಚಿದ್ರಿ ತಗೊಳೋದು ಕೊಡೋದು ಅಂತ ಹೇಳಿದ್ರಿ ವಿಚಾರನ ಮಾತಾಡ ಸಾವಿತ್ರಿ ಬಾರ ಬಾಯಿಲಿ ಕುತ್ಕೊಳ್ಳ. ಚಲೋದೇನವ ಸಾವಿತ್ರಿ? ಹಾಗೆ ಚಲೋ ಇದ್ದೀನಿ. ಅದೇ ವರದಕ್ಷಿಣೆ ಅಂತ ಏನು ಮಾತಾಡ್ತಿರಲ್ಲ ಅದ್ರ ಸಂಬಂಧ ಈ ವರದಕ್ಷಿಣೆ ಏನಂತ ನೀವು ಅದ ನಾನು ಹೇಳ್ತಿ ತಿಳಿಸಿದ್ದೆ ಅದ್ರ ವಿಚಾರ ಅವ್ರು ಏನೋ ಒಂದು ಕೇಳ್ಬೇಕು ಒಂದು ಆಸೆ ಐತಿ ಅವರ ಹೇಳ್ತಾರೆ ನೋಡ್ರಿ ಏನು ಅಮ್ಮ ನಾನು ಹುಡುಗಿ ಹತ್ರ ಮಾತಾಡ್ಬೇಕು ಹಂಗೆ ಬಂದ್ರೆ ನಮ್ಮ ಸಂಪ್ರದಾಯಸ್ಥದ ಫ್ಯಾಮಿಲಿ ಐತಿ ಹಂಗೇನ್ ಮಾಡ್ಬಾರ್ದಪ್ಪ, ಸುಮ್ಮನೆ ಕುತ್ಕೊಳ್ಳಪ್ಪ. ಏನಿಲ್ರಿ ಅಣ್ಣಾರ, ನಮಿಗೂ ಒಬ್ಬನ ಮಗ ಅದನ. ಒಂದು 5 ಎಕರೆದು 5 ಲಕ್ಷ ದುಡ್ಡು, ಒಂದ್ 2-3 ಎಕರೆ ಹೊಲ ಕೊಟ್ಟಿದ್ರೆ ಚಲೋ ಇರ್ತಿದ್ರಿ ಅಣ್ಣಾರ. ಆದ್ರೆ ಮತ್ತೆ ನಮ್ದು ಇನ್ನ ಮುಂದೆ ಮಗನ ಮದುವೆ ಮಾಡ್ಬೇಕು ಅದ್ರ ಸಂಬಂಧ ಮತ್ತೆ ಈಗ ಅಷ್ಟಂದ್ರೆ ನಮಗೂ ಆಗೋದಿಲ್ಲ ಇಲ್ಲಿ ತಗೊಳ್ರಿ, ಚಲೋದ್ನಾಗ ಅದಿರಲ್ಲ ನೀವೇನು. ಏನ್ ತಕರಾರು ಮಾಡ್ಕೋಬೇಡ್ರಿ, ಅದು ನಮಗೇನಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಹಾಕದವ ಏಸಿ ಪ್ಯಾನ್ ಹೇಳ್ತೀವಿ ತಂಪನಾಗ ಅಲ್ರಿ ಅಣ್ಣಾರ, ನಮ್ದು ಸ್ವಲ್ಪ ಎಲ್ಲ ತ್ರಾಸ ಐತಿ. ನೀವು ಬರೋಬ್ಬರಿ 5 ಲಕ್ಷ ಅಂತ ಕೇಳಿದ್ರೆ ನಾವ್ ಎಲ್ಲಿ ಕೊಡ್ಬೇಕು ಹೇಳ್ರಿ? ಇಲ್ಲಿ ಬಿಡ್ರಿ, ನಿಮ್ ಮಗಳಿಗೆ ಅಲ್ರಿ ಕೊಡೋದು, ನಮಗೇನಲ್ಲ. ಎಲ್ಲ ಮಕ್ಳ ಇಚ್ಛೆಗೆ ಅಲ್ಲ ಮಾಡೋದು, ಮಕ್ಳ ಸಲುವಾಗಿ ಮಾಡ್ತೀವಂತ. ಅಲ್ರಿ, ಮಕ್ಳ ಸಲುವಾಗಿ ಮಾಡೋದು. ನಮ್ಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನ್ನ ಓದಿಸ್ಬೇಕು, ಅವ್ನ ಮದ್ವೆ ಮಾಡ್ಬೇಕು. ಇನ್ನು ನಮ್ ಸ್ವಲ್ಪ ತ್ರಾಸ ಐತಿ, ಸ್ವಲ್ಪ ನೋಡ್ ಮಾತಾಡ್ರಿ. ಇರ್ಲಿ ನೋಡ್ರಿ, ಏನೋ ಆಗಲ್ಲ. ಒಂದು ಹೆಚ್ಚು ಕಮ್ಮಿ ಕೊಡುವಂತ ತಗೊಳ್ರಿ, ನಡೀತದೆ. ಇನ್ನೂ ನಮ್ದು ಮದುವೆ ಆಗ್ಬೇಕ್ರಿ ಬರೀ ಅದು ಕೊಟ್ಟು ಕಳಿಸಿ ನಾನು ಹೆಂಗೆ ಮದುವೆ ಮಾಡಿದ್ರಿ ನೋಡಿ ನೋಡಪ್ಪ, ಓದಾಕ್ ಕುಂತೀನಿ, ಕಡಿಮೆ. ಅದ ಬೀಗ್ರ ಮತ್ತೆ ಏನಂತೀರಿ ಕಡೆಯಿಂದ ಹೇಳ್ಬಿಡ್ರಿ ಏನಂತ ಮತ್ತೆ ಈಗ ಹೇಳಿದ್ರಲ್ಲ ಮನಸ್ಸಿಗೆ ನಮ್ದು ಬರ್ಲಿಲ್ಲ ಮತ್ತೆ ಅಷ್ಟ ಮತ್ತೆ ಹೇಳಿದ್ರಲ್ಲ ಚೆನ್ನಾಗಿ ಇಟ್ಕೊಳ್ತೀನಿ ನಿಮ್ಮ ಮಗಳ AC ಪ್ಯಾನ್ಲಾಗ ಇರ್ತೀವಿ ಆಯ್ತು ಕೆಲಸಕ್ಕೆ ಕಳ್ಸಲ್ಲ ಆಯ್ತು ನೋಡಿ ಬೀಗ್ರ ಹೊಲ ಹೋಗಿ ಮದುವೆಯಲ್ಲಿ ಅದನ್ನ ಮಾತಾಡಿ ಮದುವೆ ಮಾಡ್ಬೇಕು ಅಷ್ಟಂಗದೆ ಅಲ್ರಿ, ನೀವು ಹಾಗೆ ಮಾತಾಡ್ತಿದ್ರಿ, ಸ್ವಲ್ಪ ನೋಡ್ರಿ. ಇಲ್ಲ ಸರ್ ಈಗ ಮತ್ತೆ ಚಲೋ ಸಂಬಂಧ ಐತಿ ಏನ್ ಮಾಡೋಕ್ಕಾಗಲ್ಲ ಮದುವೆ ಮಾಡ್ಬೇಕು ಅವರು ಏನಾದ್ರು ಬಡವರು ಸ್ವಲ್ಪ ಅಂತಾರೆ ಚೆನ್ನಾಗಿದೆ ಸಂಸ್ಕಾರ ಬಿಡೋದು ಅಂತ ಆಗ್ತದೆ ಸರಿ ತಗೊಳ್ರಿ. ಸರಿ ಬೇಗ ಆಯ್ತು ನೋಡ್ರಿ ಬೇಗ ಮತ್ತ ಅಲ್ಲೇ ಹುಡುಗಿ ಮದುವೆ ನಮ್ಮ ಕಡೆಗೆ ಮಾಡಿಕೊಡ್ತೀವಿ ಅದ ಹುಡುಗಿ ಏನು ಸಣ್ಣ ಕಳ್ರಿ ಮತ್ತೆ ಹುಡುಗ ಏನೋ ದೊಡ್ಡ ಮಕ್ಕನ ಹೌದ್ರಿ ಓದ್ ಮೂಡರ್ ನೋಡುಗ ಸಾಲಿ ಮಾಡಿ ಮದುವೆ ಮಾಡಿ ಕೈ ಬಿಡೋದು ತಗೋರಿ ಆಯ್ತು ಅಷ್ಟ ಮಾಡಂತ ಓದ್ತೀವ್ರಿ ಹುಷಾರು ನೋಡಿ ಹುಷಾರು ನೋಡಿ ಹುಷಾರು ನೋಡಿ ಬರ್ತಿ ಬರ್ಸಿ ಸಾವಿತ್ರಿ, ಸಾವಿತ್ರಿ, ಓ ಕವಿತಾ, ನೀನಾ? ಬಾ ಕುತ್ಕೋ. ಮೊನ್ನೆ ನಿಮ್ಗೆ ಮದ್ವೆ ತಡೆಗಟ್ಟಕ ಒಂದ್ ಸಂಖ್ಯೆ ಹೇಳ್ತೀನಂತ ಹೇಳಿದ್ನಲ್ಲ, ನಮ್ ತಗೋ ಬಂದಿನಿ, ಕೊಡ್ಲಾ? ಹಾ ಇರು, ನಮ್ಮಪ್ಪ ನಮ್ಮಮ್ಮ ಅಲ್ಲೇ ಕೂತವ್ರೆ, ಹೋಗಿ ಮೊಬೈಲ್ ತಗೋ ಬರ್ತೀನಿ. ಹಾ ಸರಿ.
9, 8. ಹಲೋ, ಹಲೋ, ಯಾರು ಮಾತಾಡ್ತಿರೋದು? ನಾನ್ ರೀ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮಪುರದಿಂದ ಸಾವಿತ್ರಿ ರೀ. ಹೌದಾ, ಏನಾಗ್ಬೇಕಾಗಿತ್ತು ನಿಮ್ಗೆ? ನೀವು ಮಕ್ಕಳ ಇಲಾಖೆಯಿಂದ ಏನ್ರಿ ಮಾತಾಡ್ತಾ ಇರೋದು? ಹೌದು, ನಾನು ಮಕ್ಕಳ ಇಲಾಖೆಯಿಂದಾನೇ ಮಾತಾಡ್ತಿರೋದು. ನೋಡ್ರಿ ಮೇಡಮ್, ನನಗೆ ಮದ್ವೆ ಇಷ್ಟ ಇಲ್ಲ ಅಂದ್ರು ನಮ್ಮಪ್ಪ ನಮ್ಮವ್ವ ನನ್ನ ಮದ್ವೆ ಮಾಡಕ ನಿರ್ಧಾರ ಮಾಡ್ಯಾರ. ಹೇಗಾದ್ರೂ ಬಂದು ಈ ಮದ್ವೆನ ನಿಲ್ಲಿಸ್ಬೇಕು. ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಮ್ಮ? 6ನೇ ಕ್ಲಾಸ್ ರೀ. ಹೌದೇನು, ನೀ ಏನು ಚಿಂತೆ ಮಾಡಬೇಡ, ಈ ಮದ್ವೆ ನಾನು ನಿಲ್ಲಿಸ್ತೀನಿ ಬಂದು, ಆಯ್ತಾ? ಹಾ, ಬೇಗ ಬರ್ರಿ ಮೇಡಮ್. ಸರಿ, ಇವಾಗಲೇ ಬರ್ತೀನಿ. ಥ್ಯಾಂಕ್ಸ್ ರೀ, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಇರ್ಲಿ ತಗೋ, ಅವ್ರು ಬರ್ತಾರೋ ಇಲ್ವೋ? ಬರ್ತಾರ ತಗೋ, ನಿಮ್ಮ ಮದ್ವೆಗೆ ರೆಡಿಯಾಗಿ ಕುಂದ್ರು. ಹಾ ಸರಿ. ಹಲೋ ರೀ, ಅದೇ ಅಲ್ಲೇ ಕಲ್ಯಾಣ ಮಂಟಪಕ್ಕೆ ಬಂದ್ಬಿಡ್ರಿ, ಅಲ್ಲೇ ಮದುವೆ ಮಾಡ್ಬೋಣ ಅಂತ. ಸರಿ ಆಯ್ತು ರೀ. ಬರ್ರಿ ಸರದಾ, ಮಂಜ ಬೇಗ ಹೋಗೋಣ. ಬೀಗರು ಬರ್ತಾರಂತ, ಮಗಳನ್ನ ರೆಡಿ ಆಗೋಣ. ಸಾವಿತ್ರಿ, ತಯಾರಾಗವ, ಹೊರಗೆ ಹೋಗ್ಬೇಕು. ನಮ್ಮ ಜೀವನ ಎಂದು ನಮ್ಮ ನಿಲ್ಸಿ, ಏನ್ ಮಾಡ್ತಿದ್ದೀರಾ ನೀವು? ನೀವು ಮಾಡ್ತಿರೋದು ಬಾಲ್ಯ ವಿವಾಹ. ಅದು ಅರಿವಿದೆಯಾ ನಿಮ್ಗೆ? ಏನಮ್ಮ, ಆಕೆ ವಯಸ್ಸೆಷ್ಟು? 18 ಐತ್ರಿ. ಹೌದೇನಮ್ಮ, ನಿಮ್ ವಯಸ್ಸು 18? ಇಲ್ರಿ 12 ರೀ. ನೋಡಿ, ಅವ್ರು ನಿಜ ಹೇಳ್ತಿದ್ರು, ನೀವು ಅವ್ರ ಬಾಯಿ ಮುಚ್ಚಿಸ್ತಿದ್ದೀರಾ? ಅಲ್ರಿ, ನೀವ್ಯಾರು ಇದನ್ನೆಲ್ಲ ಕೇಳೋಕೆ? ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಬಂದಿರೋರು. ಇಲ್ಲಿ ಸಾವಿತ್ರಿಗೆ ಬಲವಂತವಾಗಿ ಮದುವೆ ಮಾಡ್ತಿದ್ರ ಅಂತ ಗೊತ್ತಾಯ್ತು. ನಿಮ್ ಮದುವೆ ಇಷ್ಟ ಇದೆಯೇನಮ್ಮ ಇದು? ಇಲ್ರಿ, ನನಗೆ ಇಷ್ಟ ಇಲ್ಲ. ಅಲ್ರಿ, ಏನ್ ನೀವು ಮಾಡ್ತಾ ಇರೋದು? ಬಾಲ್ಯ ವಿವಾಹ ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ಯಾರಿಲ್ಲಿ ಮದುವೆ ಗಂಡು? ನಾನೇ ರೀ ಮೇಡಮ್. ನಿಮ್ ವಯಸ್ಸು ಎಷ್ಟಪ್ಪ? 18 ರೀ. ಅಯ್ಯೋ ದೇವ್ರೇ, ನಮ್ ಜಗತ್ತು 21ನೇ ಶತಮಾನದಲ್ಲಿದ್ರು ಈ ತರ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಕ್ ಅದು ಹೇಗಾದ್ರೂ ಮನ್ಸು ಬರುತ್ತೋ? ಇಷ್ಟು ನಮ್ ಕಾಲ ಮುಂದುವರೆದಿದ್ರು ಈ ತರ ಪುಟ್ಟ ಮಕ್ಕಳಿಗೆಲ್ಲ ಮದುವೆ ಮಾಡ್ತಿರಲ್ರಿ. ಅಲ್ರಿ ಮೇಡಮ್ ಅವರ, ಹೆಣ್ಣೆತ್ತರ ಕಷ್ಟ ನಿಮ್ಗೆ ಏನ್ ಗೊತ್ತು? ನಮಗೆ ಗೊತ್ತು ಹೆಣ್ಣೆತ್ತರ ಕಷ್ಟ ಏನೈತಿ ಅಂತ. ನಮ್ಗೆ ಬಹಳ ತ್ರಾಸ ಐತಿ. ಅಲ್ಲ, ಅಪ್ರಾಪ್ತ ವಯಸ್ಸಿನಲ್ಲಿ ಬಾಲಕಿಗೆ ಮದುವೆ ಮಾಡಿದ್ರೆ ಏನೆಲ್ಲ ತೊಂದರೆಗಳಾಗ್ತಾವಂತ ಗೊತ್ತೇನ್ರಿ ನಿಮ್ಗೆ? ಅಪ್ರಾಪ್ತ ವಯಸ್ಸಲ್ಲಿ ಮದುವೆ ಮಾಡೋದ್ರಿಂದ ಲೈಂಗಿಕ ಸಮಸ್ಯೆ, HIV ಅಂತಹ ದೊಡ್ಡ ದೊಡ್ಡ ರೋಗಗಳು ಬರ್ತವೆ. ಅದೇ ರೀತಿ ಅವಳ ಮುಂದೆ ಮದುವೆ ಆದ್ಮೇಲೆ ಶಾರೀರಿಕವಾಗಿ ಹೆರಿಗೆ ಟೈಮಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವಂತಹ ಸಾಧ್ಯತೆ ಇರುತ್ತೆ. ಗರ್ಭಚೀಲತೆ ಪೆಟ್ಟು, ಗರ್ಭಕೋಶದ ತೊಂದರೆ ಮುಂತಾದ ತೊಂದರೆಗಳಿಗೆ ಒಳಗಾಗ್ತಾಳೆ ಅವಳು. ಏನ್ರಿ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ನೀವು ಒಂದ್ ಹೆಣ್ಣಾಗಿ ಅವಳಿಗೆ ವಯಸ್ಸಿಗೆ ಮೀರಿದ ಜವಾಬ್ದಾರಿ ವಹಿಸಕ್ ಹೋಗ್ತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ತಪ್ಪಾಯ್ತ್ರಿ ಮೇಡಮ್, ನಂದು ಮನೆಯವ್ರ ಬಲವಂತದಿಂದ ನಾನು ಮದುವೆಗೆ ಒಪ್ಕೊಂಡೆ. ಇನ್ನೊಂದ್ಸರಿ ಈ ತರ ಮಾಡಲ್ಲ. ಮಿಸ್ಟರ್ ಮದುಮಗ, ನೀನು ಮಾಡ್ಕೊಳ್ತಿರೋದು ಬಾಲ್ಯ ವಿವಾಹ. ಅದು ಕಾನೂನು ಪ್ರಕಾರ ಅಪರಾಧ. ಮದುವೆ ಆಗಲು ಕನಿಷ್ಠ
ಶಿಕ್ಷೆ ಮತ್ತು ಇದು ಜಾಮೀನು ರಹಿತ ಅಪರಾಧವಾಗಿರುತ್ತೆ. ಹಾಗಾದ್ರೆ ಮೇಡಮ್ ಇದ್ರಾಗ ತಪ್ಪಿಸ್ತರು ಯಾರು? ಈ ಮದುವೆ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ತಪ್ಪಿತಸ್ಥರೇ. ನಡೀರಿ ಜೈಲಿಗೆ. ಕೆಲವು ವರ್ಷಗಳ ನಂತರ ನೀಲಾ ಮೇಡಮ್, ನಮ್ಮ ತಾಲೂಕಿಗೆ ಹೊಸ IAS ಆಫೀಸರ್ ಬಂದಿದ್ದಾರಂತೆ. ಅವ್ರು ಹೇಳ್ತಿದ್ರು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಒಂದ್ಸರಿ ಮಾತಾಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಒಂದ್ಸರಿ ಹೋಗಿ ಮೀಟ್ ಮಾಡ್ಕೊಂಡ್ ಬರೋಣ. ಹೌದಾ ಮೇಡಮ್, ಹೋಗಂಬರಿ. ಒಳಗಡೆ ಬರ್ಬೋದಾ ಮೇಡಮ್? ಬನ್ನಿ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ಇದೇನ್ ಮೇಡಮ್, ನಾವ್ ನಿಮ್ಗೆ ನಮಸ್ಕಾರ ಹೇಳ್ಬೇಕು, ನೀವೇ ನಮ್ಗೆ ಹೇಳ್ತಿದ್ದೀರಾ? ನಿಮ್ಗೆ ಎಷ್ಟು ನಮಸ್ಕಾರ ಹೇಳ್ದು ಸಾಲದು ಮೇಡಮ್. ಚಲೋ ಇದ್ದೀರಾ ಮೇಡಮ್? ಅಲ್ಲ, ಇಷ್ಟೊಂದು ವಿಚಾರಿಸ್ತಿದೆಯಲ್ಲ, ಯಾರಮ್ಮ ನಾವು ನಿಮಗೆ ಗೊತ್ತಾ? ಹೌದು ಮೇಡಮ್, ಸುಮಾರು ವರ್ಷಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರದಿಂದ ಒಂದು ಬಾಲ್ಯ ವಿವಾಹ ನಡೀತಾ ಇದೆ. ಅದನ್ನ ತಡೀರಿ ಅಂತ ಹೇಳ್ಬಿಟ್ಟು ಸಾವಿತ್ರಿ ಅಂತ ನಿಮ್ಗೆ ಫೋನ್ ಹಚ್ಚಿದೆ, ನೆನಪಿದ್ಯಾ? ಓ, ಆ ಸಾವಿತ್ರಿನಾ? ಹೌದು ಮೇಡಮ್, ಅದೇ ಸಾವಿತ್ರಿನೇ. ನೀವತ್ತು ನನ್ನ ಬಾಲ್ಯ ವಿವಾಹ ನಿಲ್ಲಿಸಿದ್ದರಿಂದಲೇ ಮತ್ತೆ ನಾನು ಈ ಶಿಕ್ಷಣವನ್ನು ಮುಂದುವರಿಸಿ ಈ ಒಂದು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. ಅದಕ್ಕಾಗಿ ನಿಮ್ಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು ಮೇಡಮ್. ಬಾಲ್ಯ ವಿವಾಹ ಎಂಬುದು ಶಾರೀರಿಕ ಮತ್ತು ಮಾನಸಿಕ ರೋಗವಾಗಿದ್ದು ಇದನ್ನ ತಡೆಗಟ್ಟಲು ಎಲ್ಲರೂ ಪ್ರಯತ್ನಿಸೋಣ. ಆದರೆ ಹೆಣ್ಣು ಮಗುವಿನ ಜೀವನವನ್ನು ಬೆಂಬಲಿಸುವ ಪೋಷಕರು ಬೆಂಬಲಿಸಬೇಕು. ಹಾಗೆ ಮತ್ತೆ ಗುರುಗಳು ಕೂಡ ಮಾರ್ಗದರ್ಶನ ನೀಡಿದರೆ ಹೆಣ್ಣು ಎಷ್ಟೆಲ್ಲ ಕಾರ್ಯದಲ್ಲಿ ಜಯಶೀಲರಾಗಬಹುದೆಂದು ಇದೇ ಉದಾಹರಣೆಯಾಗಿದೆ. ಹಾಗಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಿ. ಈ ಒಂದು ನಾಟಕದ ಹಿನ್ನೆಲೆ ಇಷ್ಟೇ. ನೀವು ಶಿಕ್ಷಣವನ್ನು ಪಡೆದಿದ್ದ ಕಾರಣ ನಿಮ್ಮ ಹತ್ತಿರ ಯಾವುದೇ ಒಂದು ಬಾಲ್ಯ ವಿವಾಹ ನಡೀತಾ ಇದ್ರೆ ಸಾಧ್ಯವಾದಷ್ಟು ಅದನ್ನು ತಡೆಯುವ ಒಂದು ಕೆಲಸವನ್ನು ಮಾಡಿ ಅಂತಂದು ಈ ಒಂದು ನಾಟಕ ಮುಖಾಂತರ ತಿಳಿಸಲು ನಾವು ಈ ಒಂದು ನಾಟಕ ಪ್ರದರ್ಶನ ಮಾಡಿದ್ದೇವೆ.